ಕಾಂಗ್ರೆಸ್ಸಿನಲ್ಲಿ ಸತ್ಯವಂತರಿಗೆ ಕಾಲ ಇದಲ್ಲ ಅನ್ನುವಂಥದ್ದಿದೆ. ಪುರಂದರದಾಸರು ಹೇಳಿದರು, ಸತ್ಯವಂತರಿಗೆ ಕಾಲವಲ್ಲ ಅಂತೇಳಿ. ಅದೇ ಮಾತು ಇವತ್ತು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಸತ್ಯವನ್ನು ಸ್ವೀಕಾರ ಮಾಡುವಂಥ ಧೈರ್ಯ ಕಾಂಗ್ರೆಸ್ಸಿಗಿಲ್ಲ. ರಾಜಣ್ಣ ಅವರು, ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪಕ್ಕೆ ಸತ್ತದಂಥ ಉತ್ತರವನ್ನು ಕೊಟ್ಟಿದ್ದಂದ್ರೆ ಇವತ್ತು ಜನರ ಕೇಂದ್ರ ಗಮನ ಸೆಳೆಯುವ ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಮಹದೇವಪುರಕ್ಕೆ ಜನ ಬರ್ತಾ ಇದ್ದಾರೆ, ಅಧ್ಯಯನ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. ಏನು ನಡೀತು ಅಂತ ಹೇಳಿ ಸತ್ಯದ ಅರಿವಾಗ್ತಾ ಇದೆ. ಸಹಜವಾಗಿ ಮಹದೇವಪುರದಲ್ಲಿ ವೋಟರ್ ಜಾಸ್ತಿ ಆಗಿದ್ದಾರೆ. 6.5 ಲಕ್ಷ ಮತದಾರರಿರುವಂಥ ಬಹಳ ದೊಡ್ಡ ಕ್ಷೇತ್ರ ಅದು. ಯಶವಂತಪುರ, ನನ್ನ ಕ್ಷೇತ್ರ ಯಶವಂತಪುರ ಥರನೇ ಅದು ಬಹಳ ದೊಡ್ಡ ಕ್ಷೇತ್ರ. ಯಾಕಂದರೆ ಗ್ರಾಮೀಣ ಪ್ರದೇಶ ಇರುವ ಕಾರಣಕ್ಕಾಗಿ ಹೊಸ ಹೊಸ ವೋಟರ್ಸಲ್ಲಿ ಬರ್ತಾ ಇದ್ದಾರೆ. ಜಾಸ್ತಿ ವೋಟಿಂಗ್ ಆಗಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ. ನಮ್ಮ ಅಭ್ಯರ್ಥಿ PC ಮೋಹನ್ ಅವರು ಗೆದ್ದಿದ್ದಾರೆ, ಇದು ಸತ್ಯ. ಅದೇ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಮತದಾನದ ಕಳ್ಳತನ ಆಗಿದೆ ಅನ್ನುವಂಥ ಫೋಕಸನ್ನು ರಾಹುಲ್ ಗಾಂಧಿ ಅವರು ಮಾಡಿದರು. ರಾಜನ ಸತ್ಯ ಕೇಳಿದರು. ನಮ್ಮ ಸರ್ಕಾರ ಇತ್ತು, ನಮ್ಮ ಅಧಿಕಾರಿಗಳಿದ್ರು, ನಾವೇ ಮಾಡಬೇಕಾಗಿತ್ತು. ಈಗ ಯಾಕೆ ಪ್ರಶ್ನೆ ಕೇಳಬೇಕು? ಜನ ಕೇಳುವಂಥ ಪ್ರಶ್ನೆಯನ್ನು ರಾಜಣ್ಣ ಕೇಳಿದ್ದಾರೆ. ಕರ್ನಾಟಕದ ಜನರ, ದೇಶದ ಜನರ ಭಾವನೆಯನ್ನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಸುವುದನ್ನು ರಾಜಣ್ಣ ಮಾಡಿದ್ರು. ಅದೇ ತಪ್ಪಾಯಿತು. ಅಂದರೆ ಕಾಂಗ್ರೆಸ್ಸಲ್ಲಿ ಸತ್ಯ ಹೇಳುವುದು ತಪ್ಪು. ಸತ್ಯವನ್ನು ಸ್ವೀಕಾರ ಮಾಡುವಂಥ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಣ್ಣನವರನ್ನು ಬಲಿಪಶು ಮಾಡುವಂಥದ್ದನ್ನು ಕಾಂಗ್ರೆಸ್ ಮಾಡಿದೆ. ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನು ಕರೆದು ಬೆಂಗಳೂರಿಗೆ ಬಂದು ಹೋರಾಟವನ್ನು ಮಾಡಿದ್ರು, ಸಾವಿರಾರು ಜನ ಸೇರಿಸಿದ್ರು, ಅಲ್ಲಿ ಭಾಷಣ ಮಾಡಿದ್ರು. ಅದು ಇವತ್ತು ಸತ್ಯದ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ನೀವು ಚುನಾವಣಾ ಆಯೋಗ ಡಿಕ್ಲರೇಷನ್ ಸಿದ್ಧ ಇಲ್ಲ, ಅದು ಸತ್ಯವಾಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಡಿಲ್ಲ? ನಾನು ಇದ್ರ ಬಗ್ಗೆ ನಾವೇನೋ ಡೆಲ್ಲಿಯಲ್ಲಿ ಮಾತಾಡುವಳಿದ್ದೀನಿ. ಹಾಗಾಗಿ ಇವತ್ತು ಬಹಳ ಯಾರು ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತರಾಗಿದ್ರು, ಆದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಇದು ದುರ್ದೈವದ ಸಂಗತಿ. ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು, ಅವರು ಸತ್ಯ ಹೇಳಿದ್ರು, ಸತ್ಯವನ್ನು ಹರಿಸಿಕೊಳ್ಳುವಂಥ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಅದಕ್ಕಾಗಿ ಇವತ್ತು ರಚನೆಯನ್ನು ಕೊಟ್ಟಿದ್ದಾರೆ. ಇದು ದೇಶಕ್ಕೆ ಅರ್ಥ ಆಗಬೇಕು, ಇದು ಕನ್ನಡಿಗರಿಗೆ ಅರ್ಥ ಆಗಬೇಕು. ರಾಹುಲ್ ಗಾಂಧಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೆದೋಗಿ ಇವತ್ತು ಸೆಷನ್ ಶುರುವಾಗಿದೆ. ಇವತ್ತು ರಾಜೀನಾಮೆ ತಗೊಂಡಿದ್ದಾರೆ.